So hello guys, welcome back to the channel. Good morning. ಸನ್ರೈಸ್ ನೋಡೋ ಸಿಗುತ್ತಾ ಅಂತೇಳಿ ಬಂದೆ. ಆದರೆ ಸನ್ರೈಸ್ ಬೆಟ್ಟದ ಹಿಂದೆ ಕಾಣಲಿಕ್ಕೆ ಸಿಗಲಿಲ್ಲ. ಇಲ್ಲೆಲ್ಲ ನೀನೇನು ತೋರಿಸಿದ್ದೆ ಅಲ್ಲ ಸ್ಟೋರ್ಗಳು, ಸಣ್ಣ ಚಿಕ್ಕ ಸ್ಟೋರ್ಗಳು. ಈಗ 6:30 ಆಗಿದೆ, ಯಾವುದು ಓಪನ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಇದೊಂದು ರೂಮ್ ಕೊಟ್ಟಿದೆ ನನಗೆ, ಅಂದರೆ ಫ್ರೆಶ್ ಅಪ್ ಆಗಿದೆ ಮಾತ್ರ. ಸೊ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ನೋಡ್ಬೋದು ನೀವು, ಈಗ ವಾಟರ್ ಮೆಟ್ರೋ, ಕೊಚ್ಚಿದು ವಾಟರ್ ಮೆಟ್ರೋ ಸ್ಟೇಷನ್ ಇದೆ. ಸೊ ಫೈನಲಿ ರೀಚ್ ಇನ್ ಮ್ಯಾಂಗ್ಳೂರ್. ಸೊ ಹೆಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಇನ್ ದ ಸೆನ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ದಿಸ್ ಬ್ಯೂಟಿಫುಲ್ ವ್ಯೂ. ನೋಡ್ಬೋದು ಅಲ್ಲಿ ಹೇಗೆ ಸನ್ರೈಸ್ ಆಗ್ತಿದೆ ಅಂತೇಳಿ. ಅದು ಒಪೋಸಿಟಲ್ಲಿ ಸನ್ರೈಸ್ ಆಗ್ತಿದೆ. ಇದು ಮೇ ಬಿ ಸನ್ರೈಸ್ ಪಾಯಿಂಟ್, ಹಾಗಾಗಿ ಸನ್ರೈಸ್ ಒಪೋಸಿಟಲ್ಲಿ ಆಗಿ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗಲ್ಲ. ಸೊ ನೋಡ್ಬೋದು, ಒಂದಿನ ಒಳ್ಳೆಯದಲ್ಲಿ ದಿನ ಕಳ್ತಿದ್ದೀನಿ ಟೆಂಟಲ್ಲಿ. ಸೊ ನೋಡ್ಬೋದು, ಇದರಲ್ಲಿ ಸನ್ರೈಸ್ ಆಗ್ತಿತ್ತು. ಸೊ ಮೇಲೆಲ್ಲ ವ್ಯೂ ಪಾಯಿಂಟ್ ಇದೆ, ಅದೆಲ್ಲ ತೋರಿಸ್ತೀನಿ. ಆ ಸನ್ರೈಸ್ ಹೇಗೆ ಕಾಣುತ್ತೆ ಅಂತೇಳಿ ಸಿಕ್ಕಿದೆ ತೋರಿಸ್ತೀನಿ. ಹಾಗೆ ಸ್ಟೇ ಅಂತೂ ಕೂಲಾಗಿದೆ. ಇದು ಟೆಂಟ್, ಇದು ಏನೂ ಮಾತಾಡೋ ಹಾಗಿಲ್ಲ, ಯಾರೋ ಕಿರಿಕಿರಿ ಇಲ್ಲ. ಹಾಗೆ ನಿನ್ನೆ ತೋರಿಸಿದ ಹಾಗೆ ಜಿಂಕೆನು, ಅದು ಒಂದು ವಿಷಯ ಆಯಿತು. ಸೊ ನೋಡ್ಬೋದು ಯಾವ ಥರ ಮೌಂಟೇನ್ ಇದೆ ಅಂತೇಳಿ. ಟೆಂಟ್ ಸ್ಟೇಯಿಂದ ಸ್ವಲ್ಪ ಕೆಳಗಿದೆ, ಸ್ವಲ್ಪ ಮೇಲೆ ಬಂದಿದ್ದೀನಿ. ವ್ಯೂ ಪಾಯಿಂಟ್ ಹತ್ರ ಒಂದು ಸನ್ರೈಸ್ ನೋಡೋ ಸಿಗುತ್ತಾ ಅಂತೇಳಿ ಬಂದೆ. ಆದರೆ ಸನ್ರೈಸ್ ಬೆಟ್ಟದ ಹಿಂದೆ ಕಾಣಲಿಕ್ಕೆ ಸಿಗಲಿಲ್ಲ. ಕ್ಲೌಡ್ ಬೆಸ್ಟ್ ಬಿಡಿ, ಅದು ಕಾಣಲಿಕ್ಕೆ ಇಲ್ಲ, ಸಿಗಲಿಲ್ಲ. ಸೂಪರಾಗಿದೆ ಬೆಟ್ಟ ಅಂತೂ, ಸೂಪರಾಗಿದೆ. ನೋಡ್ಬೋದು, ಸ್ವಲ್ಪ ಆರೆಂಜ್ ಥರ. ಇನ್ನು ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಉಂಟು. ಸೊ ಅಲ್ಲಿ ನೋಡೋಣ ಹೇಗಿತ್ತು ಅಂತ ವ್ಯೂ. ಸೊ ಲೆಟ್ಸ್ ಗೋ. ಸೊ ನಿನ್ನೆ ಇದೇ ದಾರಿಯಲ್ಲಿ ನೀವು ಕೆಳಗೆ ಬಂದಿದ್ದೆ. ಸೊ ಇದೇ ದಾರಿಯಲ್ಲಿ ಈಗ ಹತ್ಕೊಂಡು ಹೋಗುವಾಗ ಒಂದು ವ್ಯೂ ನೋಡಿ ಹಿಂದೆಂದ ಹೇಗಿದೆ ಅಂತೇಳಿ ನೋಡ್ಬೋದು ನೀವು. ಎಷ್ಟೊಂದು ಸೈಕಾಕ್ ವ್ಯೂ ಅಂತಿದೆ. ಹಾಗೆ ದೂರದಲ್ಲಿ ವಿಂಡ್ ಮೇಲೆಲ್ಲ ಕಾಣುತ್ತೆ, ಆದರೆ ಕ್ಯಾಮ್ರಾದಲ್ಲೆಲ್ಲ ಫೋಕಸ್ ಆಗಲ್ಲ. ಇಲ್ಲಿ ಇದೆ, ಇದೇ ಬೆಟ್ಟ. ಸೊ ಅಲ್ಲಿ ಕೆಳಗಿರುವ ಸೊ ಅದೇ ಅಲ್ಲಿ ವ್ಯೂ ಪಾಯಿಂಟಿಂದ ಸ್ವಲ್ಪ ಎದುರು ಬರ್ತಿದ್ದೀವಿ. ಇಲ್ಲೆಲ್ಲ ನೀನೇನು ತೋರಿಸಿದ್ದೆ ಅಲ್ಲ ಸ್ಟೋರ್ಗಳು, ಸಣ್ಣ ಚಿಕ್ಕ ಸ್ಟೋರ್ಗಳು. ಈಗ 6:30 ಆಗಿದೆ, ಯಾವುದು ಓಪನ್ ಇಲ್ಲ. ತುಂಬ ಚಳಿ ಇದೆ ಇಲ್ಲಿ, ಹಾಗೆ ಚಳಿಗೆ ಮಾತಾಡ್ಲಿಕ್ಕೆ ಹೋಗ್ತಿದ್ದೆ, ಒಂದು ಸ್ಟೋರಿಂಗ್ ಆಗ್ತಿದ್ದೀನಿ ಬಾಯಿ. ಸೊ ಒಂದು ಈಗ ಟೈಮ್ ಬಂದುಬಿಟ್ಟು ಹತ್ರ 8:45, 9 ಗಂಟೆ ಆಗಿದೆ. ನಾನು ಸ್ವಲ್ಪ ಮೊಬೈಲಲ್ಲಿ ಚಾರ್ಜ್ ಮಾಡಲಿಕ್ಕಿತ್ತು, ಹಾಗಾಗಿ ಅಲ್ಲೇ ಟೆಂಟ್ ಹತ್ರ ಶೇರ್ ಮಾಡಿದೆ. ಯಾಕಂದರೆ ಪವರ್ ಬ್ಯಾಂಕೆಲ್ಲ ಇತ್ತು, ಹಾಗೆ ಅದನ್ನ ಚಾರ್ಜ್ ಎಲ್ಲ ಮಾಡ್ಕೊಂಡೆ ಹೊರಡು ಅಂತಿದೆ. ಹಾಗೆ ಹೊರಟು ಈಗ ಒಂದು ರೂಮ್ ಕಡೆ ಬಂದಿದ್ದೀನಿ, ಅಂದರೆ ಫ್ರೆಶ್ ಅಪ್ ಏರಿಯಾ. ನಾ ವೀಡಿಯೋದಲ್ಲಿ ತೋರಿಸಿದ್ದೆ ಒಂದು ರೆಸಿಡೆನ್ಸಿ. ಅವ್ರ ಹತ್ರ ಕೇಳಿದ್ರಾಯಿತು, ಒಂದು ಸ್ಲಾಟ್ ಬುಕ್ ಮಾಡ್ತಾರೆ ಇದಕ್ಕೆ ಅಂತ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ರೂಮ್ ಕೊಟ್ಟಿದ್ದಾರೆ ನನಗೆ, ಅಂದರೆ ಫ್ರೆಶ್ ಅಪ್ ಆಗಲಿಕ್ಕೆ ಮಾತ್ರ. ಸೊ ಇನ್ನು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಡಬೇಕು. ಸೊ ವೆಲ್ಗೋ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೋಡ್ಬೋದು, ಈಗ KSRTC ಬಸ್ ಸ್ಟ್ಯಾಂಡ್ ಮುನ್ನಾರಲ್ಲಿ, ಅಲ್ಲಿ ರೆಸಿಡೆನ್ಸಿಯಲ್ಲಿ ಹೊರಗೆ ಬರಬೇಕಾದ್ರೆ ನನಗೆ ಬಸ್ ಸಿಗುತ್ತೆ. ಸೊ ಅದರಲ್ಲೇ ಸೀದಾ ಬಂದೆ. ಸೊ ಇದು ಡೈರೆಕ್ಟ್ ಬಸ್ ಎರ್ನಾಕುಲಮ್ಗೆ. ಸೊ ನೋಡ್ಬೋದು, ಎಲ್ಲ ಬಸ್ಗಳು ನಿಂತಿವೆ, ಆಚೆ ಎಲ್ಲ ಖಾಲಿ ಇದೆ ಬಸ್ ಸ್ವಲ್ಪ. ಹಾಗೆ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಅಲ್ಲಿ ಮುನ್ನಾರಿಂದ ಡೈರೆಕ್ಟ್ ಬಂದೆ, ಡೈರೆಕ್ಟಾಗಿ ಬಸ್ಸಲ್ಲಿ ಸೀದಾ ಬಂದೆ. ಬರಬೇಕಾದ್ರೆ ಇಲ್ಲಿ ಎರ್ನಾಕುಲಂ ಬಸ್ ಸ್ಟ್ಯಾಂಡ್ಗೆ ಬರೋ ಒಂದು 16 ಕಿಲೋಮೀಟರ್ ದೂರದಲ್ಲಿ ಬಸ್ ಆಕ್ಸಿಡೆಂಟ್ ಆಯಿತು. ಬಸ್ ಅಂದರೆ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಆದರೆ ತುಂಬ ಅಲ್ಲೇ ನಿಂತರು. ತುಂಬ ಪೊಲೀಸೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಹಾಗಾಗಿ ನಾನು ಅಲ್ಲಿಂದ ಬಸ್ಸಲ್ಲಿ ಇಳಿದು, ಅಲ್ಲಿಂದ ಹತ್ತಿರದಲ್ಲೇ ಮಟ್ಟಮ್ ರೈಲ್ವೆ ಮೆಟ್ರೋ ಸ್ಟೇಷನ್ ಯಾವುದಾಯಿತು, ಅಲ್ಲಿಂದ ಈಗ ವೈಟ್ಲಿಯಾ ಜಂಕ್ಷನಿಗೆ ಬಂದಿದ್ದೀನಿ, ವೈಟ್ಲಿಯಾ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ನೋಡ್ಬೋದು ನೀವು, ಈಗ ವಾಟರ್ ಮೆಟ್ರೋ, ಕೊಚ್ಚಿದು ವಾಟರ್ ಮೆಟ್ರೋ ಸ್ಟೇಷನ್ ಇದೆ. ಸುಮ್ಮನೆ ನೋಡೋಣ ಅಂತೇಳಿ ಇಲ್ಲಿಂದ ಯಾವುದೋ ಒಂದು ಡೆಸ್ಟಿನೇಷನಿಗೆ ಹೋಗುತ್ತೆ, ಹಾಗೆ ಅಲ್ಲಿಂದ ಹಿಂದೆ ಬರೋಣ. ಸೊ ನೋಡೋಣ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ ವಾಟರ್ ಮೆಟ್ರೋ. ಸೊ ಲೆಟ್ಸ್ ಟ್ರೈ ದಟ್.
ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಫೈನಲಿ ರೀಚ್ ಇನ್ ಮ್ಯಾಂಗ್ಳೂರ್. ವೈಟ್ಲಿ ಜಂಕ್ಷನಿಂದ ಬಸ್ ಸಿಕ್ಕಿತ್ತು. ಬಸ್ಸಲ್ಲಿ ಮಂಗ್ಳೂರು ತನಕ ಬಂದೆ ಈಗ. ಸೊ ಈಗಾಗಲೇ ಟೈಮ್ ಬಂದುಬಿಟ್ಟು 6 o'clock ಕಳೆದಿದೆ. ಸೊ ಟ್ರೈನಲ್ಲಿ ಬರುವ ಪ್ಲ್ಯಾನ್ ಇದ್ದದ್ದು, ಬಟ್ ಟ್ರೈನ್ ಫುಲ್ಲಾಗಿತ್ತು. ಯಾವ ಸ್ಲೀಪರೆಲ್ಲ ಕೋಚ್ ಯಾವ್ದು ಸಿಗ್ತಿರ್ಲಿಲ್ಲ. ಜನರಲ್ ಕೋಚ್ ಎಲ್ಲ ಫುಲ್ಲಾಗಿ ರಶ್ ಆಗಿ ಸ್ವಲ್ಪ ಸೀಟ್ ಸಿಗೋಲ್ಲ, ಕುತ್ಕೊಳ್ಳಿಕ್ಕೂ ಸೀಟ್ ಸಿಗೋಲ್ಲ. ಹಾಗಾಗಿ ಬಸ್ಸೇ ಟಿಕೆಟ್ ಮಾಡಿದೆ. 900 ಬಿತ್ತು ವೈಟ್ಲೆ ಜಂಕ್ಷನಿಂದ ಮ್ಯಾಂಗ್ಳೂರು. ಸೊ ಬಸ್ಸಲ್ಲಿ ಬಂದೆ. ಸೊ ಈ ಒಂದು ಜರ್ನಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ಡೇ 2 ಕೇರಳ ಟ್ರಿಪ್ನ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಹೀಗೆ ಒಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಟ್ರಾವೆಲ್ ಬ್ಯಾಕ್, ಸೈನಿಂಗ್ ಆಫ್.